ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ನಂತರ ಎನ್ಡಿಎ ಮಿತ್ರ ಪಕ್ಷ ಜೆಡಿಎಸ್ ಮತ್ತು ಬಿಜೆಪಿ ಮಧ್ಯದಲ್ಲಿ ಒಡಕು ಮೂಡಿತು. ಈ ಒಡಕು ನಿವಾರಣೆಗಾಗಿಯೇ ಸಮನ್ವಯ ಸಮಿತಿಯ ರಚನೆಗೆ ತೀರ್ಮಾನವಾಯಿತು. ಈ ತೀರ್ಮಾನದ ಬೆನ್ನಲ್ಲೇ ಬರ ಮತ್ತು ಎಸ್ಐಆರ್ ನೆಪವನ್ನಿಟ್ಟುಕೊಂಡು ಬಿಜೆಪಿ ಮತ್ತು ಜೆಡಿಎಸ್ ಪ್ರತ್ಯೇಕವಾಗಿ ರಾಜ್ಯ ಪ್ರವಾಸ ಕೈಗೊಳ್ಳುತ್ತಾ ಇರುವುದು ದೋಸ್ತಿ ಮತ್ತೆ ಕವಲುದಾರಿ ಹಿಡಿದಂಗೆ ಕಾಣಿಸ್ತಾ ಇದೆ. ಅಡ್ಡ ಮತದಾನದಿಂದಾಗಿ ಮೈತ್ರಿಯಲ್ಲಿ ಸಂಘರ್ಷ, ಸಮನ್ವಯಕ್ಕಾಗಿ ಮೈತ್ರಿ ನಾಯಕರ ಸರ್ಕಸ್. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದಿಂದ ಹೊಂದಾಣಿಕೆ ಸಮಸ್ಯೆ ಎದುರಿಸುತ್ತಿರೋ ದೋಸ್ತಿಗಳು ಸಮನ್ವಯಕ್ಕಾಗಿ ನಿರ್ಧರಿಸಿವೆ. ಮೈತ್ರಿ ಮುನಿಸು ಮೈತ್ರಿ ಒಡಕಿನ ಭೀತಿಯಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ಒಂದು ಸಮನ್ವಯ ಸಮಿತಿ ರಚಿಸುವ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದಾರೆ. ಸ್ಥಳೀಯ ಸಂಸ್ಥೆಗಳು ಜಿಬಿಎ ಚುನಾವಣೆ ಸಮೀಪಿಸುತ್ತಿದ್ದಂತೆ ಮುನಿಸಿಕೊಂಡಿರೋ ಜೆಡಿಎಸ್ ಬಿಜೆಪಿಯನ್ನ ಮತ್ತೆ ಹಳಿಗೆ ತರೋ ಕಾರ್ಯಕ್ಕೆ ಚಾಲನೆ ಸಿಕ್ಕಿದೆ. ಆದರೆ ಆ ಸಮಿತಿಗೆ ಆರಂಭದಲ್ಲೇ ವಿಘ್ನವೂ ಎದುರಾಗಿದೆ. ದೋಸ್ತಿ ಸಂಘರ್ಷಕ್ಕೆ ಸಮನ್ವಯ, ಚುನಾವಣೆ ಸಮೀಪಿಸಿದಂತೆ ಸಮನ್ವಯಕ್ಕೆ ಸರ್ಕಸ್. ಮೇಲ್ಮನೆ ಚುನಾವಣೆ ಮುಗಿಯುತ್ತಿದ್ದಂತೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರು ಸಮನ್ವಯ ಸಮಿತಿ ರಚನೆ ಬಗ್ಗೆ ಬಹಿರಂಗವಾಗಿಯೇ ಪ್ರಸ್ತಾವನೆ ಮಂಡಿಸಿದ್ರು. ಗುರುವಾರ ಬೆಂಗಳೂರಿಗೆ ಬಂದಿದ್ದ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ಎದುರು ಬಿಜೆಪಿಯ ಕೆಲ ನಾಯಕರು ಕೂಡ ಸಮನ್ವಯ ಸಮಿತಿ ರಚನೆ ಸೂಕ್ತ ಎಂಬ ಬೇಡಿಕೆ ಇಟ್ಟಿದ್ರು. ಇದೇ ಕಾರಣಕ್ಕೆ ಶುಕ್ರವಾರ ಉಭಯ ಪಕ್ಷಗಳ ನಾಯಕರ ಮಹತ್ವದ ಸಭೆಯೂ ನಡೆಯಿತು. ಮೈತ್ರಿ ಮೀಟಿಂಗ್, ಸಮನ್ವಯಕ್ಕೆ ಸರ್ಕಸ್. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಎರಡೂ ಪಕ್ಷಗಳ ನಾಯಕರು ಶುಕ್ರವಾರ 30 ನಿಮಿಷಗಳ ಕಾಲ ಚರ್ಚೆ ಮಾಡಿದ್ರು. ಜೆಡಿಎಸ್ ನಾಯಕ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮೈತ್ರಿ ಮುನಿಸಿನ ಬಗ್ಗೆ ಸರಿದಾರಿಗೆ ತರುವ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿದ್ರು. ಈ ಮೀಟಿಂಗ್ನಲ್ಲಿ ಪ್ರಸಕ್ತ ರಾಜಕಾರಣ, ಎಸ್ಐಆರ್ ಜಟಾಪಟಿ, ಹಿರಿಯೂರು ಧಾರವಾಡ ಉಪಚುನಾವಣೆ, ಶಿಕ್ಷಕ ಪದವೀಧರ ಪರಿಷತ್ ಚುನಾವಣೆ, ಕಾಂಗ್ರೆಸ್ ವಿರುದ್ಧ ಹೋರಾಟ ಸೇರಿದಂತೆ ಹಲವು ವಿಚಾರಗಳನ್ನು ಚರ್ಚಿಸಲಾಯಿತು. ಸಭೆಯಲ್ಲಿ ಮೈತ್ರಿ ಹೊಂದಾಣಿಕೆಗೆ ಸಮನ್ವಯ ಸಮಿತಿ ರಚನೆ ಸೇರಿದಂತೆ ಹಿರಿಯೂರು ಧಾರವಾಡ ಗ್ರಾಮೀಣ ಭಾಗದ ಉಪಚುನಾವಣೆ ಕುರಿತು ಚರ್ಚೆ ನಡೆದಿದೆ. ಬಿಜೆಪಿ ಜೆಡಿಎಸ್ಗೆ ಒಂದೊಂದು ಕ್ಷೇತ್ರದ ಬಗ್ಗೆ ಜೆಡಿಎಸ್ನಿಂದ ಪ್ರಸ್ತಾಪ ಮಾಡಲಾಗಿದೆ. 1+1 ಸೂತ್ರದ ಬಗ್ಗೆ ಚರ್ಚೆ ಮಾಡಲಾಗಿದೆ. ಇನ್ನು 2 ಕ್ಷೇತ್ರದಲ್ಲಿ ನಮ್ಮ ಸಂಘಟನೆ ಪ್ರಬಲವಾಗಿದೆ ಎಂದು ವಿಜಯೇಂದ್ರ ಪ್ರಸ್ತಾಪ ಮಾಡಿದ್ದು, ದೆಹಲಿಯಲ್ಲಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಲು ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಭೇಟಿ ಮಾಡ್ತಾ ಇರ್ತೀವಿ ಬ್ರದರ್, ಎಲ್ಲಿ ಬೇರೆ ಮಾಮೂಲಿ ಈಗ ನಡೀತಾ ರಾಜ್ಯದ ರಾಜಕಾರಣದ ಬಗ್ಗೆನೇ ಚರ್ಚೆ ಮಾಡಿ ಅದೆಲ್ಲ ನಡೀತಾ ಇದೆ. ಈಗ ಆಲ್ರೆಡಿ ಒಂದು ಸಮನ್ವಯ ಸಮಿತಿ ಆಗಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷದಲ್ಲೂ ಏನೀಗಾಗಲೇ ಒಂದು ಅಂತಿಮ ಹಂತಕ್ಕೆ ಬಂದಿದೆ. ಅದು ಮಾಡ್ತಕ್ಕಂಥದ್ದಕ್ಕೆಲ್ಲ ಚರ್ಚೆ ಆಗಿದೆ. ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ರಾಜ್ಯದ ಪ್ರಚಲಿತ ರಾಜಕಾರಣದ ಬಗ್ಗೆ ಸವಿಸ್ತಾರವಾಗಿ ಚರ್ಚೆನ ನಾನು ಮಾಡಿದ್ದೇನೆ. ಪರಿಷತ್ನ ಅಡ್ಡ ಮತದಾನದ ಬಳಿಕ ಬಿಜೆಪಿ ಜೆಡಿಎಸ್ ನಡುವೆ ಮೈತ್ರಿ ಮುನಿಸು ತಲೆದೋರಿದೆ. ಕಾಂಗ್ರೆಸ್ ಸರ್ಕಾರ ಕಿತ್ತೊಗೆಯಲು ಸಮನ್ವಯ ಅಗತ್ಯ ಎಂಬುದು ಮೈತ್ರಿ ನಾಯಕರಿಗೆ ಮನವರಿಕೆಯಾಗಿದೆ. ಹಾಗಾಗಿಯೇ ಬೆಂಗಳೂರಿನಲ್ಲಿ ಸಮನ್ವಯ ಸಮಿತಿ ರಚನೆ ಸಂಬಂಧ ಮಹತ್ವದ ಸಭೆ ನಡೆದಿದೆ. ಸಮನ್ವಯ ಸಭೆಗೂ ಮುನ್ನ ಕುಮಾರಸ್ವಾಮಿ, ವಿಜಯೇಂದ್ರ ಪ್ರತ್ಯೇಕ ಸಭೆ ನಡೆಸಿದ್ದಾರೆ. ಒಂದೊಂದು ಪಕ್ಷದಿಂದ 3 ಸದಸ್ಯರು ಇರಬೇಕೆಂಬ ನಿಯಮ ರೂಪಿಸುವ ಬಗ್ಗೆ ಚರ್ಚೆ ನಡೆದಿದೆ. ಬಿಜೆಪಿಯಿಂದ ಪ್ರಹ್ಲಾದ್ ಜೋಶಿ, ಬಿವೈ ವಿಜಯೇಂದ್ರ, ಆರ್ ಅಶೋಕ್ ಮತ್ತು ಜೆಡಿಎಸ್ನಿಂದ ಎಚ್.ಡಿ. ಕುಮಾರಸ್ವಾಮಿ, ಸುರೇಶ್ ಬಾಬು ಜೊತೆಗೆ ಮತ್ತೊಬ್ಬರನ್ನ ಸೇರಿಸುವ ಬಗ್ಗೆ ನಿರ್ಧರಿಸಲಾಗಿದೆ. ಯಾವುದೇ ಗೊಂದಲ, ತಪ್ಪುಗಳಾಗದಂತೆ ಮೈತ್ರಿ ಮುನ್ನಡೆಸುವ ಬಗ್ಗೆ ನಿರ್ಧರಿಸಲಾಗಿದೆ. ಸಮನ್ವಯಕ್ಕಾಗಿ ಮೈತ್ರಿ ನಾಯಕರ ಸರ್ಕಸ್. ಸಂಧಾನದ ಬಳಿಕವೂ ಕವಲುದಾರಿಯಲ್ಲಿ ದೋಸ್ತಿ. ಮೈತ್ರಿ ಹೊಂದಾಣಿಕೆಗೆ ಸಮನ್ವಯ ಸಮಿತಿ ರಚಿಸುವ ನಿರ್ಧಾರ ಕೈಗೊಂಡ ಬೆನ್ನಲ್ಲೇ ದೋಸ್ತಿಗಳಲ್ಲಿ ಕವಲುದಾರಿ ಕಾಣಿಸಿದೆ. ಬಿಜೆಪಿಗಿಂತ ಮೊದಲೇ ಜೆಡಿಎಸ್ ಪ್ರವಾಹ ಮತ್ತು ಬರ ಅಧ್ಯಯನಕ್ಕಾಗಿ ರಾಜ್ಯಾದ್ಯಂತ ಪ್ರತ್ಯೇಕ ಪ್ರವಾಸ ಕೈಗೊಂಡಿದೆ. ಸಮನ್ವಯ ಸಮಿತಿ ರಚನೆ ಸಭೆ ಬಳಿಕವೂ ಬಿಜೆಪಿ ಜೆಡಿಎಸ್ ದೋಸ್ತಿಯಲ್ಲಿ ಕವಲುದಾರಿ ಕಾಣಿಸಿದೆ. ಜೆಡಿಎಸ್ ಪ್ರವಾಹ ಹಾಗೂ ಬರ ಅಧ್ಯಯನಕ್ಕಾಗಿ ರಾಜ್ಯಾದ್ಯಂತ ಪ್ರತ್ಯೇಕ ಪ್ರವಾಸ ಕೈಗೊಂಡು ಬಿಜೆಪಿಯನ್ನ ಅಚ್ಚರಿಗೊಳಿಸಿದೆ. ಬಿಜೆಪಿಗಿಂತ ಮೊದಲೇ ಪ್ರತ್ಯೇಕವಾಗಿ ಜೆಡಿಎಸ್ನಿಂದ ಪ್ರವಾಸ ಆಯೋಜನೆಯಾಗಿದೆ. ಜುಲೈ 15ರಿಂದ ಜೆಡಿಎಸ್ ಪ್ರವಾಸ ಕೈಗೊಳ್ಳಲಿದ್ದು ಕೇಂದ್ರಕ್ಕೆ ಅಧ್ಯಯನ ವರದಿ ಸಲ್ಲಿಸಲಿದೆ. ಇನ್ನು ಜೆಡಿಎಸ್ನ ಬರ ಅಧ್ಯಯನ ಪ್ರವಾಸದಲ್ಲಿ ಮೈಸೂರು ವಿಭಾಗವನ್ನ ಎಚ್.ಡಿ. ರೇವಣ್ಣ, ಕರಾವಳಿ ಮಲೆನಾಡು ವಿಭಾಗವನ್ನ ಎಂಎಲ್ಸಿ ಭೋಜೇಗೌಡ, ಬೆಂಗಳೂರು ವಿಭಾಗವನ್ನ ಸಂಸದ ಮಲ್ಲೇಶ್ ಬಾಬು, ಕಲ್ಯಾಣ, ಕಿತ್ತೂರು ಕರ್ನಾಟಕ ಬಂಡೆಪ್ಪ ಕಾಶೆಂಪುರ ನೇತೃತ್ವ ವಹಿಸಲಿದ್ದಾರೆ. ಇದರ ಜೊತೆಗೆ ಬಿಜೆಪಿ ಪ್ರತ್ಯೇಕವಾಗಿ ಜಿಲ್ಲಾವಾರು ಮತಪಟ್ಟಿ ಪರಿಷ್ಕರಣೆ ಸಭೆ ಆಯೋಜಿಸಿದೆ.
ಮಂಡ್ಯ, ಮೈಸೂರು, ಚಾಮರಾಜನಗರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ 3 ದಿನಗಳ ಎಸ್ಐಆರ್ ಪ್ರವಾಸ ಕೈಗೊಳ್ಳಲಿದ್ದಾರೆ. ಹಾಗಾಗಿಯೇ ದೋಸ್ತಿಗಳ ಸಮನ್ವಯ ಪ್ರತ್ಯೇಕ ಪ್ರವಾಸ ಗೊಂದಲವನ್ನ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದ್ದಾರೆ. ಎರಡೂ ಪಕ್ಷಗಳ ನಡುವೆ ಮೈತ್ರಿಯಾದ ನಂತರ ಸಮನ್ವಯ ಸಮಿತಿ ರಚನೆಯಾಗಬೇಕು ಎಂಬ ಒತ್ತಾಯವನ್ನ ಮಾಡಲಾಗುತ್ತಿತ್ತು. ಪರಸ್ಪರ ಸಮನ್ವಯವಿಲ್ಲದಿದ್ದರೆ ಅಸಮಾಧಾನಕ್ಕೆ ಕಾರಣವಾಗುತ್ತದೆ. ತಳಮಟ್ಟದಲ್ಲಿ ಎದುರಾಗುವ ಸಮಸ್ಯೆಗಳ ನಿವಾರಣೆಗೆ ಸಮನ್ವಯ ಸಮಿತಿ ಅಗತ್ಯ ಎಂದು ಜೆಡಿಎಸ್, ಬಿಜೆಪಿ ನಾಯಕರು, ಮುಖಂಡರು ಪ್ರತಿಪಾದಿಸಿದ್ದರು. ಈಗ ಚುನಾವಣೆಗಳು ಹತ್ತಿರವಾಗುತ್ತಿರುವುದರಿಂದ ಗೊಂದಲಕ್ಕೆ ಎಡೆಮಾಡಿಕೊಡದಂತೆ ಸಮನ್ವಯ ಸಮಿತಿ ರಚಿಸುವ ಪ್ರಯತ್ನಗಳೂ ನಡೆದಿವೆ. ಈ ಸಮಿತಿ ಎರಡೂ ಪಕ್ಷಗಳ ನಡುವೆ ಅಸಮಾಧಾನ ಉಂಟಾಗದಂತೆ ಕ್ರಮ ಕೈಗೊಳ್ಳಲಿದೆ. ಸಂಘಟಿತವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಹಾಗೂ ಕಾಂಗ್ರೆಸ್ ವಿರುದ್ಧ ಕೈಗೊಳ್ಳಲಿರುವ ಹೋರಾಟದ ರೂಪುರೇಷೆಯ ಬಗ್ಗೆ ಚರ್ಚಿಸಿ ನಿರ್ಣಯ ಕೈಗೊಳ್ಳುತ್ತೆ ಅಂತ ಹೇಳಲಾಗಿದೆ. ಆದರೆ ಈ ಪ್ರಯತ್ನಗಳ ನಡುವೆಯೂ ದೋಸ್ತಿಗಳು ಪ್ರತ್ಯೇಕ ರಾಜ್ಯ ಪ್ರವಾಸ ಕೈಗೊಂಡಿರೋದು ಮತ್ತೆ ದೋಸ್ತಿಯೇ ಕವಲುದಾರಿಯಲ್ಲಿದ್ದಂತೆ ಭಾಸವಾಗ್ತಿದೆ.